ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘ ಇವರ ವತಿಯಿಂದ ಪ್ರತಿ ತಿಂಗಳ ಸೋಮವಾರ ನಡೆಯುವ ಅರಮನೆ ಕಾರ್ಯಕ್ರಮದ 12ನೇ ಸಂಚಿಕೆಯು ಆಡರ್ಕಟ್ಟಿ ಗ್ರಾಮದ ಚೆನ್ನಪ್ಪ ಹಳೆಮನಿ ಇವರ ಮನೆಯಲ್ಲಿ ನೆರವೇರಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿದ್ದ ಲಕ್ಷ್ಮೇಶ್ವರ ತಾಲೂಕಾ ವೀರಶೈವ ಲಿಂಗಾಯತ ಪಂಚಮಸಾಲಿ ಸಂಘದ ಅಧ್ಯಕ್ಷರಾದ ಮಂಜುನಾಥ್ ಮಾಗಡಿ ಅವರು ಮಾತನಾಡಿ, ನಮ್ಮ ಸಮಾಜದ ಜೊತೆಗೆ ಇತರೆ ಸಮಾಜದವರನ್ನು ಒಗ್ಗೂಡಿಸಿಕೊಂಡು ವಿಶ್ವಾಸಕ್ಕೆ ತೆಗೆದುಕೊಂಡಾಗ ಮಾತ್ರ ಒಂದು ಸಮಾಜ ಉನ್ನತ ಮಟ್ಟದಲ್ಲಿ ಬೆಳೆಯಲಿಕ್ಕೆ ಸಾಧ್ಯ ಎಂದು ಹೇಳಿದರು. ಚೆನ್ನಪ್ಪ ಹಳೆಮನಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿದರು. ಕಾರ್ಯಕ್ರಮದಲ್ಲಿ ವಿಜಯಪುರದ ಜ್ಞಾನ ಯೋಗಾಶ್ರಮದ ಶ್ರೀ ಸಿದ್ದೇಶ್ವರ ಸ್ವಾಮೀಜಿಗಳ ಬಗ್ಗೆ ಆಧ್ಯಾತ್ಮಿಕ ಚಿಂತಕರಾದ ಚಂದ್ರಣ್ಣ ಮಹಾಜನ್ ಶೆಟ್ಟರ್ ಅವರು ಉಪನ್ಯಾಸ ಮಾಡಿದರು. ಕಾರ್ಯಕ್ರಮದಲ್ಲಿ ಎಸ್ಎಫ್ ಆದಿ ಶಿಕ್ಷಕರು ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಮುಖ್ಯ ಅತಿಥಿಗಳಾಗಿ ಚಿನ್ನಬಸಪ್ಪ ಹಳೆಮನಿ, ಶಿವನಗೌಡ ಆಡ್ರಕಟ್ಟಿ, ಡಿಎಂ ಪೂಜಾರ್, ನಾಗರಾಜ್ ಹಣಗಿ, ಬಸವರಾಜ್ ಜಲ್ಗಾರ್. ಈ ಸಂದರ್ಭದಲ್ಲಿ ದ್ಯಾಮಣ್ಣ ಕಮತದ್, ವೀರೇಂದ್ರ ಕುಮಾರ್ ಕಟಗಿ, ನಿಂಗಪ್ಪ ಪ್ಯಾಟಿ, ರಾಜಣ್ಣ ಕೊಟಗಿ, ವಿಜಯ್ ಮೆಕ್ಕಿ, ವಿಜಯ್ ಬೂದಿಹಾಳ್, ರಾಜು ಗಡ್ಡೆಪ್ಪನವರ್, ಪ್ರಕಾಶ್ ವಾಲಿ, ಸಿಎಂ ಕಲ್ಲಗೌಡ್ರು, ಶ್ಯಾಮಣ್ಣ ಗಾಂಜಿ, ಆಡ್ರಕಟ್ಟಿ ಗ್ರಾಮದ ಗುರು ಹಿರಿಯರು, ಯುವಕ ಮಿತ್ರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಿದರು. ನಾಗರಾಜ್ ಕಳಸಾಪುರ ಅವರು ಪ್ರಾರ್ಥನೆ ನೆರವೇರಿಸಿದರು. ಸೋಮನಾಥ್ ಕೆರೆಮನಿ ಅವರು ಸ್ವಾಗತಿಸಿದರು. ಚಂದ್ರು ಮಾಗಡಿ ಅವರು ನಿರೂಪಿಸಿದರು. ನಾವೆಲ್ಲ ಸಿದ್ದೇಶ್ವರ ಅಪ್ಪಾಜಿಯವ್ರನ್ನೆಲ್ಲ ನೋಡಿದವ್ರೆ, ಬಹುತೇಕ ಮುಂದೆ ಅವರ ಜೀವನ ಚರಿತ್ರೆ ಅಂತ ಹೇಳತ್ತವ್ರು ಬೇಕಲ್ರಿ, ಚಂದ್ರಣ್ಣ ಬೇಕಲ್ಲ. ಏನಂತಂದ್ರೆ ಮನ್ಯಾಗ ಸಾವಾಗಿದ್ದನ್ನ ಮರೆಯಂತ ಜನ ಐತಿ, ಮನ್ಯಾಗ ಸಾವಾಗಿದ್ದನ್ನ ಮರೆತು ಬಿಡ್ತಾರೆ ಹೊರಗೆ ಹೋದಾಗ. ಅಂತ ಪೂಜಾರ ಬಗ್ಗೆ ಮುಂದೆ ಯೋಚನೆಗೆ ಗೊತ್ತಾಗ್ಬೇಕಲ್ಲ, ಫೋನ್ಯಾಗ ಯೂಟ್ಯೂಬ್ನ್ಯಾಗ ನೋಡೋಂಥ ಪರಿಸ್ಥಿತಿ ಬರ್ಬೇಕು. ಅದಕ್ಕೆ ಇಂಥ ಇವರು ಒಬ್ರು ಪೂಜಾರ ಅಂತ ಅನ್ಕೊಂಡೇವಿ ನಾವು ನಮ್ಮ ಭಾವನೆದಾಗ. ಯಾಕಂದ್ರೆ ಹೇಳ್ತಾರಲ್ಲ, ಅವರು ಒಬ್ಬ ಪೂಜೆ ಸ್ವಭಾವದವ್ರು ಅಂತ ನಾನು ಅನ್ಕೊಂಡೇನಿ. ಇನ್ನೊಂದೇನಂದ್ರೆ ನಾವು ಈ ಒಂದು ಲಕ್ಷ್ಮೇಶ್ವರ ತಾಲೂಕಿನ ಪಂಚಮಸಾಲಿ ಸಮಾಜದ ಅಧ್ಯಕ್ಷರಾದ ಅಂತ ಹೇಳೋಣ, ಎಲ್ಲ ಸಮಾಜದ ಅಧ್ಯಕ್ಷರನ್ನು ಒಳಗೊಂಡ ನಾವು ಪದಗ್ರಹಣ ಮಾಡಿದ್ವಿ. ನಾನು ಒಂದಿಷ್ಟು ಕೇಳಿದ್ದು, ಪಂಚಮಸಾಲಿ ಒಂದು ಸಮಾವೇಶ ಮಾಡಿದ್ರೆ ನೀವೆಲ್ಲ ಸಮಾಜ ಅಧ್ಯಕ್ಷರನ್ನ ಯಾಕೆ ಹಾಕೊಂಡ್ರಿ ಅಂತ ಕೇಳಿರ್ತಾವಲ್ಲ, ಊರಾಗ ಒಬ್ಬರು ಇರ್ತಾರಲ್ಲ. ನಾನು ಹೇಳಿದ್ದೆ, ನಾವು ಒಂದೇ ಸಮಾಜಕ್ಕೆ ಸೀಮಿತ ಕಾರ್ಯಕ್ರಮ ಮಾಡೋಕ್ಕಾಗಲ್ಲ, ನಾವು ಮಾಡಲ್ಲ, ಎಲ್ಲ ಸಮಾಜದ ಒಗ್ಗೂಡಿಸ್ಕೊಂಡ ನಾನು ಮಾಡ್ತೇನೆ, ಎಲ್ಲರೂ ಕರ್ಕೊಂಡ ಮಾಡ್ತೇನೆ ಅಂತ ಒಬ್ಬರನ್ನು ಕರ್ಕೊಂಡ ಮಾಡಿದ್ವಿ. ಇನ್ನೊಂದು ನಮ್ಮ ಪೂಜ್ಯ ವಚನಾನಂದ ಸ್ವಾಮೀಜಿಯವರ ಒಂದು ಇದು ಮಾಡಿದ್ರು, ಏನೋ ಪ್ರತಿಯೊಂದು ಗ್ರಾಮಕ್ಕೂ ಗ್ರಾಮ ವಾಸ್ತವ್ಯ ಮಾಡಿದ್ರು.